ಬಡವರಿರಲಿ ಅಂಗವಿಕಲರೇ ಇರಲಿ, ಸುಲಭವಾಗಿ ಮನೆಯಲ್ಲೇ ವಿದ್ಯೆ ಕಲಿಯಿರಿ, ಸಿದ್ಧವಿಹುದು ಜ್ಞಾನವಾಣಿ ನೆರವು ನೀಡಲು. ಪ್ರಿಯ ವಿದ್ಯಾರ್ಥಿಗಳೇ, ಈ ದಿನದ ಕಾರ್ಯಕ್ರಮದಲ್ಲಿ ಛಾಯಾಚಿತ್ರ ಪತ್ರಿಕೋದ್ಯಮ ಹಾಗೂ ಛಾಯಾಚಿತ್ರ ಸಂಪಾದನೆಯ ಬಗ್ಗೆ ತಿಳಿದುಕೊಳ್ಳೋಣ. ಛಾಯಾಚಿತ್ರ 21ನೇ ಶತಮಾನದ ಪ್ರಮುಖ ಸಂವಹನ ಸಾಧನ. ಬರವಣಿಗೆಯಲ್ಲಿ ಅಥವಾ ಮಾತಿನಲ್ಲಿ ವಿವರಿಸಲಾಗದ ಒಂದು ಘಟನೆಯನ್ನು ಸವಿವರವಾಗಿ ಛಾಯಾಚಿತ್ರ ವಿವರಿಸಬಲ್ಲದು. ಬಹಳ ವರ್ಷಗಳಿಂದ ವಿಕಾಸ ಹೊಂದಿದ ತಾಂತ್ರಿಕತೆ ಈ ಕಾರ್ಯವನ್ನು ಸಾಧ್ಯಗೊಳಿಸಿದೆ. 1930ರ ದಶಕದಲ್ಲಿ ಛಾಯಾಚಿತ್ರ ಪತ್ರಿಕೋದ್ಯಮ ಅಚ್ಚರಿ ಎನಿಸುವಷ್ಟು ಶೀಘ್ರಗತಿಯಲ್ಲಿ ಬೆಳವಣಿಗೆ ಹೊಂದಿತು. ಛಾಯಾಚಿತ್ರದ ಅಭೂತಪೂರ್ವ ಪರಿಣಾಮವನ್ನು ಅರ್ಥ ಮಾಡಿಕೊಳ್ಳಲು ಪತ್ರಿಕೋದ್ಯಮ ವಿದ್ಯಾರ್ಥಿಯಾದ ನೀವು ಈ ಪ್ರಕ್ರಿಯೆಯನ್ನು ಸವಿಸ್ತಾರವಾಗಿ ಅಧ್ಯಯನ ಮಾಡುವುದು ಅತ್ಯಗತ್ಯ. ಆಧುನಿಕ ಸನ್ನಿವೇಶದಲ್ಲಿ ಪತ್ರಿಕೆಗಳ ಮತ್ತು ಸುದ್ದಿ ನಿಯತಕಾಲಿಕಗಳ ಆಕರ್ಷಕ ಗುಣಲಕ್ಷಣಗಳಲ್ಲಿ ಅತ್ಯಂತ ಪ್ರಮುಖವಾದುದು ಛಾಯಾಚಿತ್ರಗಳು. ದೃಶ್ಯ ಮಾಧ್ಯಮಗಳ ಏರುತ್ತಿರುವ ಪ್ರಭಾವದಿಂದ ಕಪ್ಪು ಬಿಳುಪು ಅಥವಾ ವರ್ಣಚಿತ್ರಗಳು ಪತ್ರಿಕಾ ಓದುಗರ ಮೇಲೆ ಬಹುದೊಡ್ಡ ಪ್ರಭಾವ ಬೀರಿವೆ. ಒಂದು ನಾಣ್ಣುಡಿಯಂತೆ ಒಂದು ಛಾಯಾಚಿತ್ರ 1,000 ಪದಗಳಿಗೆ ಸಮ. ಇಂದು ಎಲ್ಲ ವೃತ್ತಪತ್ರಿಕೆಗಳು ಹಾಗೂ ನಿಯತಕಾಲಿಕಗಳಲ್ಲಿ ಒಬ್ಬರಿಗಿಂತ ಹೆಚ್ಚು ಪೂರ್ಣಾವಧಿ ಛಾಯಾಚಿತ್ರಕಾರರು ಕೆಲಸ ಮಾಡುತ್ತಿದ್ದಾರೆ. ಈ ಛಾಯಾಚಿತ್ರಕಾರರ ದಿನಚರಿ ಎಂದರೆ ದಿನನಿತ್ಯ ನಡೆಯುವ ಮುಷ್ಕರ, ಗಲಾಟೆ, ದಾಂಧಲೆ, ರಾಜಕೀಯ ಕಾರ್ಯಕ್ರಮ, ಕ್ರೀಡೆ, ಮಹಿಳಾ ಕಾರ್ಯಚಟುವಟಿಕೆಗಳು, ಸರ್ಕಾರಿ ಸಭೆಗಳು ಮತ್ತು ಅಪಘಾತಗಳು ಮುಂತಾದ ಚಿತ್ರಗಳನ್ನು ಸೆರೆಹಿಡಿದು ತಕ್ಷಣ ಕಚೇರಿಗೆ ರವಾನಿಸುವುದು. ಒಂದು ಉತ್ತಮ ಛಾಯಾಚಿತ್ರ ಓದುಗರನ್ನ ತಕ್ಷಣ ಆಕರ್ಷಿಸಿ ಪತ್ರಿಕೆಯ ಪ್ರಸಾರಕ್ಕೆ ಬಲವನ್ನು ನೀಡಿ ಪತ್ರಿಕೆಯ ಮಾರಾಟವನ್ನು ವೃದ್ಧಿಸುತ್ತದೆ. ಉದಾಹರಣೆಗೆ, ಇಂಡಿಯಾ ಟುಡೇ ಪತ್ರಿಕೆಯಲ್ಲಿ ಪ್ರಕಟವಾದ ರಾಜೀವ್ ಗೋಸ್ವಾಮಿ ತನಗೆ ತಾನೇ ಬೆಂಕಿ ಹಚ್ಚಿಕೊಂಡು ಮಂಡಲ್ ಆಯೋಗದ ಶಿಫಾರಸುಗಳನ್ನು ಪ್ರತಿಭಟಿಸಿದ ಛಾಯಾಚಿತ್ರ ಎಲ್ಲರ ಗಮನ ಸೆಳೆದಿತ್ತು. ಬೆಂಗಳೂರು ವಿಮಾನ ದುರಂತದ ಮನಕಲಕುವ ಛಾಯಾಚಿತ್ರಗಳನ್ನು ನಾವು ಇಂದಿಗೂ ಮರೆಯಲಾಗುವುದಿಲ್ಲ. ಫ್ರಂಟ್ಲೈನ್ ಪತ್ರಿಕೆಯಲ್ಲಿ ಪ್ರಕಟವಾದ ಶ್ರೀಪೆರಂಬದೂರಿನ ರಾಜೀವ್ ಗಾಂಧಿ ಹತ್ಯೆ ಪ್ರಕರಣದ ಛಾಯಾಚಿತ್ರಗಳು ಇಂದಿಗೂ ಓದುಗರ ಮನಸ್ಸಿನಿಂದ ಮಾಸದೆ ಹಸಿರಾಗಿ ಉಳಿದಿವೆ. ದಿನಪತ್ರಿಕೆಗಳು ಇಂದು ಛಾಯಾಚಿತ್ರಗಳಿಲ್ಲದ ಪುಟಗಳನ್ನು ಪ್ರಕಟಿಸುವುದು ಒಂದು ದುಸ್ಸಾಹಸವೇ ಸರಿ. ಸುದ್ದಿ ವರದಿಗಳಿಗೆ ವಿಶ್ವಾಸಾರ್ಹತೆ ದೊರೆಯುವುದು ಛಾಯಾಚಿತ್ರಗಳೊಡನೆ ಪ್ರಕಟವಾದಾಗ ಮಾತ್ರ. ನೋಡಿದ್ದೇ ನಿಜ ಎನ್ನುವುದು ಬಹುತೇಕ ಓದುಗರ ಅನಿಸಿಕೆ. ಚಿತ್ರಗಳಿಲ್ಲದಿದ್ದರೆ ಓದುಗರು ವರದಿಯನ್ನ ನೇರ ವರದಿ ಅಥವಾ ಪ್ರತ್ಯಕ್ಷ ವರದಿ ಎಂದು ಭಾವಿಸುವುದೇ ಇಲ್ಲ. ಸಂಪಾದಕರು ಪದಗಳನ್ನು ಓಲೈಸುವ ಜನ ಎಂಬ ಮಾತಿಗೆ ವಿರುದ್ಧವಾಗಿ ಇಂದು ಸಂಪಾದಕರು ಹೆಚ್ಚು ಹೆಚ್ಚು ಛಾಯಾಚಿತ್ರಗಳನ್ನು ಪತ್ರಿಕಾ ಪುಟಗಳಲ್ಲಿ ನೀಡುತ್ತಿದ್ದಾರೆ. ಉದಾಹರಣೆಗೆ, ಸ್ಥಳೀಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ಕ್ರೀಡೆ, ಅಪರಾಧ, ಬೆಳಗಿನ ಲೋಕದ ಛಾಯಾಚಿತ್ರಗಳು ಇಂದು ಪತ್ರಿಕೆಗಳ ನಿಯತಕಾಲಿಕಗಳ ಬಹುತೇಕ ಪುಟಗಳಲ್ಲಿ ವೈವಿಧ್ಯತೆಯೊಂದಿಗೆ ಓದುಗರಿಗೆ ನೀಡಲ್ಪಡುತ್ತಿವೆ. ಪುಟಗಳು ಹೆಚ್ಚು ಸುಂದರವಾಗಿ ಕಂಡು ಪ್ರಸರಣ ವೃದ್ಧಿಸುವಂತೆ ಮಾಡಲು ಇಂದು ಸಂಪಾದಕರು ಚಿತ್ರಗಳಿಗೆ ಮೊರೆ ಹೋಗುತ್ತಿದ್ದಾರೆ. ಪತ್ರಿಕೋದ್ಯಮದಲ್ಲಿ ಕೆಲಮಟ್ಟಿನ ತಾಂತ್ರಿಕ ಕುಶಲತೆ ಬಯಸುವ ವಿಶಿಷ್ಟ ವಿಭಾಗವೆಂದರೆ ಛಾಯಾಚಿತ್ರ ಪತ್ರಿಕೋದ್ಯಮ. ಸುದ್ದಿ ವರದಿಗಳು ಇಂದು ಛಾಯಾಚಿತ್ರಗಳೊಡನೆ ಸಚಿತ್ರವಾಗಿ ಅಲಂಕರಿಸಲ್ಪಡುವುದರಿಂದ ಮತ್ತು ಕೆಲವು ಪತ್ರಿಕೆಗಳು ನಿಯತಕಾಲಿಕಗಳು ಛಾಯಾಚಿತ್ರ ಸುದ್ದಿ ವರದಿಯನ್ನೇ ನೀಡುವುದರಿಂದ ಛಾಯಾಚಿತ್ರ ಪತ್ರಕರ್ತನಿಗಿರುವ ಸವಾಲುಗಳು ಅನೇಕ. ಅಂತಹ ವರದಿಗಳಲ್ಲಿ ತನ್ನ ಪ್ರತಿಭೆ ತೋರಿಸಿದಾಗ ಛಾಯಾಚಿತ್ರಕಾರ ಒಬ್ಬ ಕಲಾಕಾರನಾಗಿ ಮಿಂಚಿ ಹೊರಹೊಮ್ಮುತ್ತಾನೆ. ಇಂದು ಛಾಯಾಚಿತ್ರ ಪತ್ರಿಕೋದ್ಯಮದ ವೃತ್ತಿ ಬುದ್ಧಿವಂತ, ಸೃಜನಶೀಲ ಯುವಕ ಯುವತಿಯರನ್ನ ತನ್ನೆಡೆಗೆ ಸೆಳೆಯುತ್ತಿದೆ. ಛಾಯಾಚಿತ್ರ ಪತ್ರಿಕೋದ್ಯಮದಲ್ಲಿನ ಭವಿಷ್ಯಕ್ಕೆ ನಿರೀಕ್ಷೆಗೂ ಮೀರಿದ ಅಗಾಧತೆ ಇದೆ. ಇನ್ನು ಛಾಯಾಚಿತ್ರ ಪತ್ರಿಕೋದ್ಯಮದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ಚರ್ಚಿಸೋಣ. ದೃಶ್ಯ ಸಂವಹನದಲ್ಲಿ ಮತ್ತು ಅಭಿವ್ಯಕ್ತಿಯಲ್ಲಿ ಛಾಯಾಚಿತ್ರ ಅತ್ಯಂತ ಬಲಿಷ್ಠ ಹಾಗೂ ಸುಸಂಸ್ಕೃತಾಭಿರುಚಿಯ ಅಥವಾ ಸೌಂದರ್ಯೋಪಾಸನೆಯ ಆವಿಷ್ಕಾರ. ಛಾಯಾಚಿತ್ರ ತೆಗೆಯುವುದು ಒಂದು ತಾಂತ್ರಿಕ ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಬೆಳಕು, ಅತಿನೇರಳೆ ಕಿರಣಗಳು, ಅದೃಶ್ಯ ಬೆಳಕು, ದೃಶ್ಯ ಗೋಚರವಾಗದ ಕಿರಣಗಳು, ಉದಾಹರಣೆಗೆ ಇನ್ಫ್ರಾರೆಡ್, ಕ್ಷಕಿರಣಗಳು, ವಿಕಿರಣಗಳು ಹಾಗೂ ವಿದ್ಯುತ್ ವಿಕಿರಣ ಕ್ರಿಯಾಶಕ್ತಿಯ ಕಾರ್ಯಗಳು ಕೆಲಸ ಮಾಡುತ್ತವೆ. ಫೋಟೋಗ್ರಫಿ ಪದ ಗ್ರೀಕ್ ಮೂಲದ ಫೋಟೋಸ್ ಅಂದರೆ ಬೆಳಕು ಮತ್ತು ಗ್ರಾಫೋಸ್ ಅಂದರೆ ಆಕರ್ಷಣೆ ಪದದಿಂದ ಬಂದಿದೆ. ಫೋಟೋಗ್ರಫಿ ಎಂದರೆ ಬೆಳಕಿನ ಬರವಣಿಗೆ ಎಂದರ್ಥ. ಛಾಯಾಚಿತ್ರ ಕಲೆ
ಇಂದು ಒಂದು ಪರಿಣಾಮಕಾರಿ ಸಂವಹನ ಸಾಧನವಾಗಿ ಬೆಳೆದು ನಿಂತಿದೆ. ಒಂದು ದೃಶ್ಯ ಭಾಷೆ, ತಾಂತ್ರಿಕತೆ ಮತ್ತು ರಾಸಾಯನಿಕ ವಿಜ್ಞಾನದ ಪ್ರಕ್ರಿಯೆಗಳ ಫಲವೇ ಛಾಯಾಚಿತ್ರ. ಈ ಎಲ್ಲ ಪ್ರಕ್ರಿಯೆಗಳಿಗೂ ಮೂಲ ಅಂಶ ಬೆಳಕು. ಬೆಳಕು ಸಂವೇದಿ ಹಾಳೆ ಅಥವಾ ಕಾಗದದ ಮೇಲೆ ಬೆಳಕನ್ನು ಉಪಯೋಗಿಸಿ ನಡೆಸಲಾಗುವ ರಾಸಾಯನಿಕ ಪ್ರಕ್ರಿಯೆಯ ಮೂಲಕ ಚಿತ್ರ ತೆಗೆಯುವ ಕಾರ್ಯವನ್ನು ಛಾಯಾಚಿತ್ರ ಗ್ರಹಣ ಎನ್ನುತ್ತಾರೆ. ಅನೇಕ ರಾಸಾಯನಿಕಗಳು ಬೆಳಕಿಗೆ ಒಡ್ಡಿದಾಗ ಮಾರ್ಪಾಡಾಗುವ ಗುಣ ಹೊಂದಿವೆ. ಸಾಮಾನ್ಯ ಉದಾಹರಣೆ ಎಂದರೆ ಸಿಲ್ವರ್ ಕ್ಲೋರೈಡ್ ಹರಳು ಬೆಳಕಿಗೆ ಒಡ್ಡಿದಾಗ ಕಪ್ಪಾಗುತ್ತದೆ. ಒಂದು ಚಿತ್ರವನ್ನು ತೆಗೆಯಲು ಬೆಳಕು ಸಂವೇದಿ ರಾಸಾಯನಿಕವನ್ನು ಲೇಪಿಸಿರುವ ಮೇಲ್ಮೈ ಬೇಕು. ಈ ರಾಸಾಯನಿಕಗಳನ್ನು ಸಾಮಾನ್ಯವಾಗಿ ಗಾಜು, ಸೆಲ್ಯುಲೋಸ್ ಪಟ್ಟಿ ಅಥವಾ ಕಾಗದದ ಮೇಲೆ ಲೇಪಿಸಿರಲಾಗುತ್ತದೆ. ಈ ಎಲ್ಲ ಪ್ರಕ್ರಿಯೆ ಸಂಪೂರ್ಣ ಕತ್ತಲಿನಲ್ಲಿ ಆಗಬೇಕು. 16ನೇ ಮತ್ತು 17ನೇ ಶತಮಾನದಲ್ಲಿ ಬೆಳಕು ಸಂವೇದಿ ರಾಸಾಯನಿಕಗಳ ಶೋಧದೊಡನೆ ಒಂದು ವಸ್ತುವೊಂದರ ಛಾಯಾಚಿತ್ರವನ್ನು ಕಾಯಮ್ಮಾಗಿ ಸೆರೆಹಿಡಿಯಲು ಸಾಧ್ಯ ಎಂಬುದರ ಅರಿವಾಯಿತು. ಜೊತೆಗೆ ವಿವಿಧ ಮೂಲಗಳಿಂದ ಪ್ರತಿ ತೆಗೆಯುವ ವಿಧಾನಗಳು ವಿಕಸನಗೊಂಡವು. 1837ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಲೂಯಿ ಡಾಗ್ರೆ ಪ್ಯಾರಿಸ್ನಲ್ಲಿ ಛಾಯಾಚಿತ್ರ ವಿಧಾನವನ್ನು ಕಂಡುಹಿಡಿದನು. ಆದರೆ ಆಧುನಿಕ ಛಾಯಾಚಿತ್ರ ತೆಗೆಯುವ ನೆಗೆಟಿವ್ ಪಾಸಿಟಿವ್ ವಿಧಾನವನ್ನು ಇಂಗ್ಲೆಂಡಿನ ವಿಲಿಯಂ ಟಾಲ್ಬಾಟ್ 1851ರಲ್ಲಿ ಕಂಡುಹಿಡಿದನು. ಗ್ರೀಕ್ ವೇದಾಂತಿ ಅರಿಸ್ಟಾಟಲ್ ಮೊದಲ ಬಾರಿಗೆ ಬೆಳಕು ಒಂದು ಸಣ್ಣ ರಂಧ್ರದಲ್ಲಿ ಹಾಯ್ದು ಹೋದರೆ ಅದರಿಂದ ತಲೆ ಕೆಳಕಾದ ಛಾಯೆ ಸಾಧ್ಯ ಎಂಬುದನ್ನು ಗಮನಿಸಿದ್ದನು. ಮೊಟ್ಟ ಮೊದಲ ಕ್ಯಾಮೆರಾ ಅಬ್ಸ್ಕ್ಯೂರಾ ಇಟಲಿಯಲ್ಲಿ ಗಿಯೋವನ್ನಿ ಬ್ಯಾಟಿಸ್ಟಾ ಪೋಟಾ 1558ರಲ್ಲಿ ಕಂಡುಹಿಡಿದನು. ಕ್ಯಾಮೆರಾಗಳನ್ನು ಅವುಗಳ ಗಾತ್ರದ ಅನುಸಾರ 2 ಬಗೆಯಾಗಿ ವಿಂಗಡಿಸಬಹುದು. ಒಂದು ಸಣ್ಣದಾದ ಎತ್ತಿಕೊಂಡು ಹೋಗಬಹುದಾದ ಹಗುರವಾದ ಕ್ಯಾಮೆರಾ, ಇನ್ನೊಂದು ದೊಡ್ಡ ಅಲುಗಾಡಿಸಲಾಗದ ಕ್ಯಾಮೆರಾ. ಆದರೆ ಡಿಜಿಟಲ್ ತಂತ್ರಜ್ಞಾನದ ಆವಿಷ್ಕಾರ ಬಹುಬೇಗ ಕ್ಯಾಮೆರಾ ತಂತ್ರಜ್ಞಾನವನ್ನು ಅಮೂಲಾಗ್ರವಾಗಿ ಬದಲಿಸಿದೆ. ಕ್ಯಾಮೆರಾ ಎಂದರೆ ಬೆಳಕು ಒಳನುಸುಳದ ಪೆಟ್ಟಿಗೆಯೊಂದರಲ್ಲಿ ಸಣ್ಣ ಅಪರ್ಚರ್ ಅಂದರೆ ಕಿಂಡಿ ಒಂದು ಬದಿಯಲ್ಲಿ ಮತ್ತು ಬೆಳಕು ಸಂವೇದಿ ರಾಸಾಯನಿಕ ಲೇಪಿತ ಫಿಲ್ಮ್ ಇನ್ನೊಂದು ಬದಿಯಲ್ಲಿ ಇರುವ ವ್ಯವಸ್ಥೆ. ಛಾಯಾಚಿತ್ರಗಳನ್ನು ತೆಗೆಯಲು ನಿರ್ದಿಷ್ಟ ವಿಧಿವಿಧಾನಗಳನ್ನು ಅನುಸರಿಸಬೇಕಾಗುತ್ತದೆ. ಕ್ಯಾಮೆರಾವನ್ನು ಕ್ಲಿಕ್ಕಿಸಿದಾಗ ಶಟರ್ ತೆರೆದುಕೊಳ್ಳುತ್ತದೆ. ಲೆನ್ಸ್ ಮುಖಾಂತರ ಹಾದು ಬಂದ ಬೆಳಕು ಅಪರ್ಚರ್ ಮೂಲಕ ಹಾದು ಹೋಗಿ ನಿರ್ದಿಷ್ಟ ದೂರದಲ್ಲಿರುವ ಫಿಲ್ಮ್ ಮೇಲೆ ಬೀಳುತ್ತದೆ. ಈ ಪ್ರಕ್ರಿಯೆಯನ್ನು ಎಕ್ಸ್ಪೋಜರ್ ಎನ್ನುತ್ತೇವೆ. ಈ ಪ್ರಕ್ರಿಯೆಯಲ್ಲಿ ಶಟರ್ನ ವೇಗವನ್ನು ಅಂದರೆ ಬೆಳಕಿಗೆ ತೆರೆದುಕೊಳ್ಳುವ ಅವಧಿಯ ಮೇಲಿನ ಕ್ಯಾಮೆರಾದಲ್ಲಿರುವ ತಾಂತ್ರಿಕ ಅವಕಾಶಗಳಿಂದ ನಿಯಂತ್ರಣವನ್ನು ಸಾಧಿಸಬಹುದು. ಅಪರ್ಚರ್ನ ಅಳತೆ ಹಾಗೂ ಶಟರ್ ವೇಗ ಚಿತ್ರದ ತಾಂತ್ರಿಕ ಗುಣಮಟ್ಟದ ಮೇಲೆ ನೇರ ಪರಿಣಾಮ ಬೀರುತ್ತವೆ. ಸ್ಪಷ್ಟ ಚಿತ್ರಣವಿರುವ ಪ್ರದೇಶವನ್ನು ಡೆಪ್ತ್ ಆಫ್ ಫೀಲ್ಡ್ ಎನ್ನುತ್ತಾರೆ. ಬಿಂಬಗ್ರಾಹಿಗಳ ಅಂದರೆ ವ್ಯೂ ಫೈಂಡರ್ಗಳ ಆಧಾರದ ಮೇಲೆ ಕ್ಯಾಮೆರಾಗಳನ್ನು 3 ಗುಂಪುಗಳಾಗಿ ವಿಂಗಡಿಸಬಹುದು. ಅವುಗಳೆಂದರೆ ರೇಂಜ್ ಫೈಂಡರ್ ಕ್ಯಾಮೆರಾಗಳು, ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್ ಕ್ಯಾಮೆರಾಗಳು ಹಾಗೂ ಟ್ವಿನ್ ಲೆನ್ಸ್ ರಿಫ್ಲೆಕ್ಸ್ ಕ್ಯಾಮೆರಾಗಳು. ರೇಂಜ್ ಫೈಂಡರ್ ಕ್ಯಾಮೆರಾಗಳಲ್ಲಿ ಬಿಂಬಗ್ರಾಹಿ ಅಂದರೆ ವ್ಯೂ ಫೈಂಡರ್ ಲೆನ್ಸ್ ಜೋಡಣೆಯಿಂದ ಪ್ರತ್ಯೇಕಗೊಂಡಿರುತ್ತದೆ. SLR ಕ್ಯಾಮೆರಾಗಳಲ್ಲಿ ಲೆನ್ಸ್ ಮುಖಾಂತರ ಹಾಯ್ದ ಬೆಳಕು ಬಿಂಬಗ್ರಾಹಿಗೂ ಪ್ರತಿಫಲನಗೊಳ್ಳುತ್ತದೆ. ಇಲ್ಲಿ ಫಿಲ್ಮ್ ಮೇಲೆ ಬೀಳುವಂತಹ ಚಿತ್ರಣವನ್ನೇ ನೇರವಾಗಿ ನೋಡಲು ಸಾಧ್ಯ. ಆದರೆ ಟ್ವಿನ್ ಲೆನ್ಸ್ ರಿಫ್ಲೆಕ್ಸ್ ಕ್ಯಾಮೆರಾಗಳಲ್ಲಿ ವ್ಯೂ ಫೈಂಡರ್ ಹಾಗೂ ಚಿತ್ರ ತೆಗೆಯುವ ಲೆನ್ಸ್ ಜೋಡಣೆ ಬೇರೆ ಬೇರೆಯಾಗಿದ್ದು ವ್ಯೂ ಫೈಂಡರ್ನಲ್ಲಿ ಕಾಣುವ ಚಿತ್ರಕ್ಕೂ ಫಿಲ್ಮ್ ಮೇಲೆ ಸೆರೆಹಿಡಿಯಲಾಗುವ ಚಿತ್ರಕ್ಕೂ ಸಾಕಷ್ಟು ವ್ಯತ್ಯಾಸವಿರುತ್ತದೆ. ಚಿತ್ರಗಳು ನೆಗೆಟಿವ್ ಫಿಲ್ಮ್ ಎಂಬ ಬೆಳಕು ಸಂವೇದಿ ರಾಸಾಯನಿಕ ಲೇಪಿತ ಪಾಲಿಯೆಸ್ಟರ್ ರಿಬ್ಬನ್ ಮೇಲೆ ಮೂಡುತ್ತವೆ. ಚಿತ್ರಗಳನ್ನು ನೋಡಲು ನಿರ್ದಿಷ್ಟ ವಿಧಾನಗಳಲ್ಲಿ ಚಿತ್ರ ತೆಗೆದು ನಿಗದಿತ ರಾಸಾಯನಿಕ ಕ್ರಿಯೆಗಳಿಗೆ ಒಳಪಡಿಸಿ ಚಿತ್ರವನ್ನು ನೆಗೆಟಿವ್ನ ಮೇಲೆ ಸ್ಥಿರೀಕರಿಸಲಾಗುತ್ತದೆ. ನಂತರ ಬೆಳಕು ಸಂವೇದಿ ಕಾಗದದ ಮೇಲೆ ಪ್ರತಿ ತೆಗೆಯಲಾಗುತ್ತದೆ. ಪಡೆಯಲಾಗುವ ಚಿತ್ರಗಳ ಆಧಾರದ ಮೇಲೆ ಛಾಯಾಗ್ರಾಹಿ ಫಿಲ್ಮ್ಗಳನ್ನು 3 ಬಗೆಯಾಗಿ ವಿಂಗಡಿಸಬಹುದು. ಅವುಗಳೆಂದರೆ ಕಪ್ಪು ಬಿಳುಪು ಚಿತ್ರಗಳನ್ನು ನೀಡುವ ಕಪ್ಪು ಬಿಳುಪು ನೆಗೆಟಿವ್ಗಳು, ವರ್ಣ ಚಿತ್ರಗಳನ್ನು ನೀಡುವ ಬಣ್ಣದ ನೆಗೆಟಿವ್ಗಳು ಹಾಗೂ ವರ್ಣ ಸ್ಲೈಡ್ಗಳು. ಪೋಲರಾಯ್ಡ್ ಕ್ಯಾಮೆರಾ ಸಹಾಯದಿಂದ ನಿಮಿಷಾರ್ಧದಲ್ಲಿ ವರ್ಣ ಛಾಯಾಚಿತ್ರಗಳನ್ನು ಪಡೆದುಕೊಳ್ಳಬಹುದು. ಡಿಜಿಟಲ್ ಛಾಯಾಚಿತ್ರ ಇನ್ನೂ ಕ್ಷಿಪ್ರ ಮತ್ತು ಸುಲಭ ಹಾಗೂ ಸರಳ. ಕ್ಲಿಕ್ಕಿಸಿದ ತಕ್ಷಣ ಚಿತ್ರವನ್ನು ಯಾವುದೇ ರಾಸಾಯನಿಕ ಕ್ರಿಯೆಗೆ ಒಳಪಡಿಸದೆ
ಕಂಪ್ಯೂಟರ್ ಸಹಾಯದಿಂದ ಸರಾಗವಾಗಿ ಚಿತ್ರ ಸಂಪಾದನೆ ಮಾಡಿ ನೋಡಬಹುದು ಅಥವಾ ಇಮೇಲ್ ಮೂಲಕ ಇಂಟರ್ನೆಟ್ ಮೂಲಕ ಶೀಘ್ರವಾಗಿ ಪತ್ರಿಕಾ ಕಚೇರಿಗೆ ರವಾನಿಸಬಹುದು. ಪತ್ರಕರ್ತರಿಗೆ ತಮ್ಮ ಅನಿಸಿಕೆಗಳನ್ನು ಛಾಯಾಚಿತ್ರಗಳ ಮೂಲಕ ಅಭಿವ್ಯಕ್ತಗೊಳಿಸಲು ಆಸ್ಪದ ನೀಡುವ ಪತ್ರಿಕೋದ್ಯಮದ ಒಂದು ಅಂಗ ಛಾಯಾಚಿತ್ರ ಪತ್ರಿಕೋದ್ಯಮ. ಚಿತ್ರಗಳು ಛಾಯಾಚಿತ್ರಗಳಾಗಿರಬಹುದು ಅಥವಾ ಕಲಾವಿದನ ವರ್ಣಚಿತ್ರಗಳಾಗಿರಬಹುದು ಹಾಗೂ ಯಾವುದೇ ಕಲಾತ್ಮಕ ಅಭಿವ್ಯಕ್ತಿಯಾಗಿರಬಹುದು. ಒಬ್ಬ ಪತ್ರಕರ್ತನ ಭಾವನೆಗಳನ್ನು ಅಥವಾ ಪರಿಕಲ್ಪನೆಗಳನ್ನು ಪರಿಣಾಮಕಾರಿಯಾಗಿ ಓದುಗರ ಮುಂದೆ ಪ್ರದರ್ಶಿಸಲು ಸರಳ ಚಿತ್ರ ಸಾಧನಗಳನ್ನಾಗಿ ಮಾರ್ಪಡಿಸಬಹುದು. ಬರವಣಿಗೆಗಿಂತ ಚಿತ್ರಗಳು ಕಲ್ಪನೆಗಳನ್ನು, ವಾಸ್ತವಿಕತೆಯನ್ನು, ಸತ್ಯವನ್ನು ಪರಿಣಾಮಕಾರಿಯಾಗಿ ನಿರೂಪಿಸುತ್ತವೆ. ಇದನ್ನೇ ಒಬ್ಬ ಪ್ರಾಮಾಣಿಕ ಛಾಯಾಚಿತ್ರ ಪತ್ರಕರ್ತ ತನ್ನ ಸುತ್ತಲ ಪರಿಸರದಲ್ಲಾಗುವ ಅನೇಕ ಅಂಶಗಳನ್ನು ತನ್ನ ಚಿತ್ರಗಳ ಮೂಲಕ ಓದುಗರಿಗೆ ನೀಡಲು ತವಕಿಸುತ್ತಾನೆ. ಅನಾದಿ ಕಾಲದಿಂದಲೂ ಚಿತ್ರಗಳು ಸಂವಹನದಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ಹಿಂದೆ ಚಿತ್ರಗಳೆಂದರೆ ಕೈಯಲ್ಲಿ ಬರೆದ ಕಲೆಯಾಗಿತ್ತು. ಗುಹೆಗಳಲ್ಲಿ ವಾಸಿಸುತ್ತಿದ್ದ ನಮ್ಮ ಪೂರ್ವಜರು ಅವರ ಪ್ರಾಕೃತಿಕ ಇತಿಹಾಸವನ್ನು ಚಿತ್ರ ಬಿಡಿಸಿ ಹೇಳಿದ್ದಾರೆ. ಅವರ ಧರ್ಮ, ಸಂಸ್ಕೃತಿಗಳನ್ನು ಕೂಡ ನಮಗೆ ತಿಳಿಸಿದ ರೀತಿ ಕೇವಲ ಚಿತ್ರ ಬಿಡಿಸುವುದರಿಂದಲೇ. ಈ ಸಂವಹನವನ್ನು ನಾವೆಲ್ಲರೂ ಮೆಚ್ಚಿದ್ದೇವೆ. ಇಂದು ಆಧುನಿಕ ಛಾಯಾಚಿತ್ರ ಪತ್ರಕರ್ತ ಅವನ ಸಮಾಜದ ಸುತ್ತಮುತ್ತಲಿನ ಬೆಳವಣಿಗೆಗಳನ್ನು ನೋಡಿ ಚಿತ್ರ ತೆಗೆದು ವಾಸ್ತವದ, ಸತ್ಯವಾದ ಚಿತ್ರಣವನ್ನು ಓದುಗರ ಮುಂದೆ ಇಡುತ್ತಾನೆ. ಅಂದಿಗೂ ಇಂದಿಗೂ ಇರುವ ಪ್ರಮುಖ ವ್ಯತ್ಯಾಸವೆಂದರೆ ತಾಂತ್ರಿಕ ಬೆಳವಣಿಗೆ ಮತ್ತು ವಿಕಾಸ. ಆದರೆ ಸಂವಹನ ಪ್ರಕ್ರಿಯೆ ಹಳೆಯದೇ. ಛಾಯಾಚಿತ್ರ ರೋಚಕ ಹಾಗೂ ಮನಮೋಹಕ ಕಲೆ. ಪ್ರಕ್ರಿಯೆಯಲ್ಲಿರುವ ಮುಖ್ಯ ಅಂಶಗಳೆಂದರೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಯಂತ್ರಶಾಸ್ತ್ರ. ನಿಜವಾದ ಛಾಯಾಚಿತ್ರದ ತೃಪ್ತಿ ಕಲಾಕಾರನ ಕಣ್ಣುಗಳಲ್ಲಿ, ಕಲ್ಪನೆಯಲ್ಲಿ ಹಾಗೂ ಛಾಯಾಚಿತ್ರ ತಯಾರಿಸುವ ಪ್ರಕ್ರಿಯೆಯಲ್ಲಿ ಅಡಗಿದೆ. ಛಾಯಾಚಿತ್ರ ಒಂದು ತೀವ್ರ ಸಾರ್ವಜನಿಕ ಕ್ರಿಯೆ, ಜನರಿಗೆ ತೀರಾ ಹತ್ತಿರವಾದುದು. ಛಾಯಾಚಿತ್ರ ಪತ್ರಿಕೋದ್ಯಮವೆಂದರೆ ಬರಹ ಹಾಗೂ ದೃಶ್ಯ ಮಾಧ್ಯಮಗಳೆರಡೂ ಜೊತೆಯಾಗಿ ಪರಿಣಾಮಕಾರಿ ಸಂವಹನವನ್ನು ಸಾಧಿಸುವುದು. ಛಾಯಾಚಿತ್ರ ಪತ್ರಿಕೋದ್ಯಮ ಓದುಗರ ಅಂತರಾಳದಲ್ಲಿ ಪ್ರತಿಕ್ರಿಯಿಸಲು ಪ್ರೇರೇಪಿಸುತ್ತದೆ. ಇಲ್ಲಿನ ಬಹುಮುಖ್ಯ ವಿಚಾರ ಎಂದರೆ ಒಂದು ಛಾಯಾಚಿತ್ರವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು. ಇದು ಓದುಗರಿಗೆ ಮತ್ತು ಪತ್ರಕರ್ತರಿಬ್ಬರಿಗೂ ಅನ್ವಯಿಸುತ್ತದೆ. ಚಿತ್ರ ಹಾಗೂ ಪದಗಳ ಸಮಾಗಮವೇ ಛಾಯಾಚಿತ್ರ ಪತ್ರಿಕೋದ್ಯಮ ಎಂಬುದನ್ನು ನಾವೀಗ ಅರ್ಥ ಮಾಡಿಕೊಂಡಿದ್ದೇವೆ. ಆ ಅಂಶಗಳು ರಚನಾತ್ಮಕ ಕಲ್ಪನಾಶಕ್ತಿ, ವೈಯಕ್ತಿಕತೆ, ಅಂತರ್ದೃಷ್ಟಿ ಹಾಗೂ ಒಳ ಅರಿವು, ಕುಶಲ ಕಲಾ ನೈಪುಣ್ಯತೆ ಮತ್ತು ವಿಷಯ ಹಾಗೂ ಮಾಧ್ಯಮದ ಬಗ್ಗೆ ಅತೀವ ಪ್ರೀತಿ, ಮಮತೆಯನ್ನು ಹೊಂದಿರುತ್ತವೆ. ಛಾಯಾಚಿತ್ರ ಪತ್ರಕರ್ತ ತನ್ನ ವೃತ್ತಿಯನ್ನು ಪ್ರೀತಿಸಬೇಕು ಹಾಗೂ ನೀತಿ ಸಂಹಿತೆಗೆ ಬದ್ಧನಾಗಿರಬೇಕು. ಕಾರ್ಯಕ್ಷಮತೆ, ವಿಷಯದ ಬಗ್ಗೆ ಅಪ್ರತಿಮ ಪ್ರೀತಿ, ಕ್ರಿಯಾಶೀಲತೆ ಹಾಗೂ ವೈಯಕ್ತಿಕತೆ ಒಬ್ಬ ಛಾಯಾಚಿತ್ರ ಪತ್ರಿಕೋದ್ಯಮಿಯ ಪ್ರಾಥಮಿಕ ಗುಣಗಳು. ಛಾಯಾಚಿತ್ರ ಪತ್ರಿಕೋದ್ಯಮದಲ್ಲಿ ಚಿತ್ರ ಎಷ್ಟು ಮುಖ್ಯವೋ ಚಿತ್ರಕ್ಕೆ ಶೀರ್ಷಿಕೆ ಅಷ್ಟೇ ಮುಖ್ಯ. ಛಾಯಾಚಿತ್ರ ಪತ್ರಿಕೋದ್ಯಮದಲ್ಲಿ ಈ ಎರಡೂ ಬೇರ್ಪಡಿಸಲಾಗದ ವಿಷಯಗಳು. ಛಾಯಾಚಿತ್ರ ಪತ್ರಿಕೋದ್ಯಮಿಯಾಗಲು 4 ಪ್ರಮುಖ ಹಾಗೂ ನಿರ್ಣಾಯಕ ಮಾನದಂಡಗಳಿವೆ. ಒಬ್ಬ ಉತ್ಕಾಂಕ್ಷಿ ಮೊದಲು ಪತ್ರಕರ್ತನಾಗಿರಬೇಕು ಮತ್ತು ಅವನಿಗೆ ಕಲ್ಪನಾಶಕ್ತಿ ಇರಲೇಬೇಕು. ಆತನ ಛಾಯಾಚಿತ್ರ ತೆಗೆಯುವ ತಂತ್ರಗಳನ್ನು ಸಮಗ್ರವಾಗಿ ಅರಿತಿರಬೇಕು ಮತ್ತು ಒಬ್ಬ ಸಂವೇದನಾಶೀಲ ಮನುಷ್ಯನಾಗಿರಬೇಕು. ಸಂವೇದನಾಶೀಲ ಮನುಷ್ಯನಾಗಿದ್ದಾಗ ಮಾತ್ರ ಛಾಯಾಚಿತ್ರ ಪತ್ರಿಕೋದ್ಯಮ ಕೆಲಸ ಅವನನ್ನು ಪ್ರತಿಬಿಂಬಿಸುತ್ತದೆ. ವ್ಯಕ್ತಿ ಎಷ್ಟೇ ಪ್ರತಿಭಾವಂತನಾಗಿದ್ದರೂ ಅಂತಿಮವಾಗಿ ಓದುಗರು ಗುರುತಿಸಿ ಪ್ರಶಂಸಿಸುವುದು ಕೆಲಸವನ್ನು ಮಾತ್ರ. ಸಂಗೀತ, ಸಾಹಿತ್ಯಗಳಂತೆ ಛಾಯಾಚಿತ್ರ ಕಲೆಯ ಈ ಸತ್ಯಕ್ಕೆ ಆತನೂ ಹೊರಗಲ್ಲ. ಛಾಯಾಚಿತ್ರಗಳು ಮಾಹಿತಿ ನೀಡಿ ಓದುಗರ ಒಲವುಗಳಿಗೆ ಸ್ಪಂದಿಸಿ ಅವರ ಮನರಂಜಿಸುತ್ತವೆ. ದಿನಪತ್ರಿಕೆಗಳ ಛಾಯಾಚಿತ್ರಕಾರರು ಸಾಮಾನ್ಯವಾಗಿ ಮುಖ್ಯ ಛಾಯಾಗ್ರಾಹಕರಿಂದ ಕಾರ್ಯನಿರ್ದೇಶಿತರಾಗಿ ಘಟನೆಗಳನ್ನು ಸೆರೆಹಿಡಿಯುತ್ತಾರೆ. ಅವರಲ್ಲಿ ಕೆಲವರು ಮಾತ್ರ ಪತ್ರಿಕಾ ಕಚೇರಿಯ ಖಾಯಂ ನೌಕರರಾದರೆ ಇನ್ನು ಹಲವರು ಕಾರ್ಯನಿಮಿತ್ತ ನೇಮಕಗೊಂಡವರು. ಇಂದು ಛಾಯಾಚಿತ್ರಕಾರರಿಗೆ ತರಬೇತಿ ಅನಿವಾರ್ಯವಾಗಿದೆ. ಛಾಯಾಚಿತ್ರಕಾರರು ತಮ್ಮದೇ ಸಲಕರಣೆಗಳನ್ನು ಉಪಯೋಗಿಸಬಹುದು ಅಥವಾ ಪತ್ರಿಕಾಲಯದಿಂದ ಒದಗಿಸಲಾದ ಸಲಕರಣೆಗಳನ್ನು ಉಪಯೋಗಿಸಬಹುದು. ಒಂದು ಘಟನೆಯ ಒಂದೇ ಚಿತ್ರ ತೆಗೆಯುವುದರ ಬದಲು ಎಲ್ಲ ದೃಷ್ಟಿಕೋನಗಳಿಂದಲೂ ಹಲವಾರು ಚಿತ್ರಗಳನ್ನು ತೆಗೆದು ಮುದ್ರಿತ ಚಿತ್ರಗಳನ್ನು ಸಂಪಾದಕರಿಗೆ ಅಥವಾ ಚಿತ್ರ ಸಂಪಾದಕರಿಗೆ ನೀಡಿ ಅವರ ಆಯ್ಕೆ ಹಾಗೂ ನಿರ್ದೇಶನವನ್ನು ನಿರೀಕ್ಷಿಸಬೇಕಾಗುತ್ತದೆ. ಪ್ರಸ್ತುತ
ಪತ್ರಿಕೆಗಳಲ್ಲಿ, ನಿಯತಕಾಲಿಕಗಳಲ್ಲಿ ಬರುವ ಛಾಯಾಚಿತ್ರಗಳು ವಿಷಯದ 2 ಪರಿಮಾಣಗಳದ್ದಾದರೂ, ಅಂದರೆ 2 ಡೈಮೆನ್ಷನಲ್ ಆಗಿದ್ದರೂ, ಮೂಲಭೂತವಾಗಿ ಅದು 4 ಪರಿಮಾಣಗಳಾದ ಉದ್ದ, ಅಗಲ, ಆಳ ಹಾಗೂ ಅಸ್ತಿತ್ವ ಹಾಗೂ ಸಾಮಯಿಕ ಚಲನೆ ಹೊಂದಿರುವ ವಿಷಯದ ಪ್ರತಿಬಿಂಬವಾಗಿರುತ್ತದೆ. ಛಾಯಾಚಿತ್ರಕಾರನ ಧೋರಣೆ, ಮನೋಭಾವನೆ ಮತ್ತು ತಾಂತ್ರಿಕ ಕುಶಲತೆ ಅವನು ತೆಗೆದ ಪ್ರತಿಯೊಂದು ಚಿತ್ರಗಳಲ್ಲಿ ಮೇಳೈಸಿರುತ್ತದೆ. ಕೆಲವು ಘಟನೆಗಳನ್ನು ಪದಗಳಲ್ಲಿ ವಿವರಿಸಿ ಹೇಳುವುದಕ್ಕಿಂತ ಉತ್ತಮವಾಗಿ ಛಾಯಾಚಿತ್ರಗಳಲ್ಲಿ ವಿವರಿಸುವುದು ಒಳ್ಳೆಯದು. ಅಲ್ಲದೆ ಕೆಲವು ಘಟನೆಗಳು ಮೂಲಭೂತವಾಗಿ ಕಣ್ಣಿಗೆ ಕಟ್ಟಿದಂತೆ ಇದ್ದು ಸಂದೇಶವನ್ನು ತಿಳಿಸಲು ಪದಬಳಕೆಯೇ ಬೇಕಿಲ್ಲ. ಘಟನೆಗಳ ಮೂಲ ಕಲ್ಪನೆ ಚಿತ್ರಗಳಿಂದಲೇ ಆರಂಭವಾಗುತ್ತದೆ. ಅದರ ಮೌಲ್ಯಗಳೆಂದರೆ ಆಸಕ್ತಿ, ಕಲ್ಪನೆ, ಸಂಯೋಜನೆ ಮತ್ತು ನಿರಂತರವಾದ ಉತ್ಪಾದನಾ ಸಮಾನತೆ. ಉತ್ತಮ ಚಿತ್ರಗಳು ತಮಗೆ ತಾವೇ ಮಾತನಾಡುತ್ತವೆ. ಸುದ್ದಿ ಚಿತ್ರಗಳ ಆಯ್ಕೆ ಮಾಡುವಾಗ ಮೊದಲ ಆದ್ಯತೆ ಚಿತ್ರ ಬಳಸುವ ಸಂದರ್ಭಕ್ಕೆ ನೀಡಬೇಕಾಗುತ್ತದೆ. ಘಟನೆಗೆ ಸಂಬಂಧಿಸಿದಂತೆ ಚಿತ್ರ ಪರಿಪೂರ್ಣವಾದ ಮಾಹಿತಿಯನ್ನು ನೀಡುವಂತಿರಬೇಕು. ಉತ್ತಮ ಚಿತ್ರಗಳು ಚಿತ್ರ ತೆಗೆಸಿಕೊಂಡವರ ಅಥವಾ ಚಿತ್ರದಲ್ಲಿ ಅಡಕಗೊಳಿಸಲ್ಪಟ್ಟ ವಿಷಯದ ಭಾವನೆಗಳನ್ನು, ಪ್ರತಿಕ್ರಿಯೆಗಳನ್ನು ಪ್ರತಿಬಿಂಬಿಸಬೇಕು. ವ್ಯಕ್ತಿಗಳು ಕಾರ್ಯಪ್ರವೃತ್ತರಾಗಿದ್ದಾಗ ಭಾವನೆಗಳನ್ನು ಮುಂದಿಡುವ ಚಿತ್ರಗಳನ್ನು ಕ್ರಿಯಾತ್ಮಕವಾಗಿ ಸೆರೆ ಹಿಡಿಯುವುದು ಉತ್ತಮ ಚಿತ್ರದ ಅತಿ ಪ್ರಮುಖ ಗುಣ. ಛಾಯಾಚಿತ್ರ ಅಂಕಣದ ಮನೋಸ್ಥಿತಿಯನ್ನು ಕೂಡ ಬಿಂಬಿಸಬಹುದು. ಆದುದರಿಂದ ಚಿತ್ರವನ್ನು ಆಯ್ಕೆ ಮಾಡುವಾಗ ಸರಿಯಾದ ಮನೋಸ್ಥಿತಿಯನ್ನು ಬಿಂಬಿಸುವ ಚಿತ್ರವನ್ನೇ ಆಯ್ದುಕೊಳ್ಳುವುದು ಸೂಕ್ತ. ಒಂದು ಭಾಷೆಯ ಪದಗಳಂತೆ ಚಿತ್ರಗಳು ಅರ್ಥಗಳನ್ನು ಹೊಂದಿರುತ್ತವೆ. ಸಂಕೇತಗಳ ಪ್ರಯೋಗ ಕೆಲವು ಸನ್ನಿವೇಶಗಳಿಗೆ ಅರ್ಥಪೂರ್ಣವಾಗಬಹುದು. ಹೋಲಿಕೆ ಕೂಡ ಚಿತ್ರಗಳಿಗೆ ಅರ್ಥ ನೀಡುತ್ತದೆ. ಕೆಲವು ಛಾಯಾಚಿತ್ರಗಳನ್ನು ನೋಡಿದಾಗ ಅಚ್ಚರಿಯ ಭಾವ ಓದುಗರನ್ನು ಆವರಿಸುತ್ತದೆ. ಕ್ಯಾಮೆರಾದ ಪುಟ್ಟ ಕಣ್ಣು ಒಂದು ಘಟನೆಯನ್ನು ಹೇಗೆ ನೋಡುತ್ತದೆ ಎಂಬುದು ಕ್ರಿಯಾತ್ಮಕ ಚಿತ್ರಗಳು ಬಿಂಬಿಸಿದಾಗ ಓದುಗರಿಗೆ ಅತೀವ ಸಂತಸ ಉಂಟಾಗುತ್ತದೆ. ಕ್ರೀಡಾ ಘಟನಾವಳಿಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರಿಯಾತ್ಮಕ ಛಾಯಾಚಿತ್ರಗಳು ಹಾಗೂ ಚಲನೆಗೆ ಪರಾಕಾಷ್ಠತೆಯನ್ನು ಹೊರಗೆಡಹುವ ಛಾಯಾಚಿತ್ರ ಈ ಗುಂಪಿಗೆ ಸೇರುತ್ತವೆ. ಅವು ಮೈನವಿರೇಳಿಸುವ ಚಿತ್ರಗಳಾಗಿ ಪರಿಣಮಿಸಿ ದೀರ್ಘಕಾಲ ಓದುಗರ ಮನಸ್ಸಿನಲ್ಲಿ ಉಳಿದುಕೊಳ್ಳುತ್ತವೆ. ಛಾಯಾಚಿತ್ರಕಾರ ಕಾರ್ಯಸ್ಥಳಕ್ಕೆ ಸ್ವಲ್ಪ ಮುಂಚಿತವಾಗಿ ತಲುಪಿ ಉತ್ತಮ ಚಿತ್ರಗಳಿಗೆ ಅಗತ್ಯ ಸಂಯೋಜನೆಯನ್ನು ಮಾಡಿಕೊಳ್ಳಬೇಕು. ಪ್ರಮುಖ ಗಳಿಗೆಗಳನ್ನು ಮುಂಚಿತವಾಗಿ ನಿರೀಕ್ಷಿಸಿ ಸೂಕ್ತವಾಗಿ ಸೆರೆ ಹಿಡಿಯಬೇಕಾಗುತ್ತದೆ. ತರಬೇತಿ ಪಡೆದ ವರದಿಗಾರನ ನೋಟ್ ಪುಸ್ತಕದಂತೆ ಕ್ಯಾಮೆರಾ ಛಾಯಾಚಿತ್ರಕಾರನ ಸಾಧನ. ಅವನಿಗೂ ಸುದ್ದಿಯನ್ನು ಗುರುತಿಸುವ ಸಾಮರ್ಥ್ಯವಿರಲೇಬೇಕು. ಆಗ ಸುದ್ದಿಯೋಗ್ಯ ಚಿತ್ರಗಳನ್ನು ಪಡೆಯುವುದು ಸುಲಭ. ಪತ್ರಿಕೆಗಳಿಗೆ ಎಲ್ಲ ವಿವರಣೆಗಳನ್ನು ಒಳಗೊಂಡ ಕಲಾತ್ಮಕ ಚಿತ್ರಗಳು ಮಾತ್ರ ಬೇಕು ಎಂಬುದನ್ನು ನೆನಪಿಡಿ. ಚಿತ್ರಗಳ ಸಾಮಯಿಕತೆ ಒಂದು ಪ್ರಮುಖ ಅಂಶ ಹಾಗೂ ಒಬ್ಬ ಛಾಯಾಚಿತ್ರಕಾರ ಒಬ್ಬ ಕಲಾಕಾರನ ದೃಷ್ಟಿಕೋನದ ಪತ್ರಕರ್ತನಾಗಿರಬೇಕಾಗುತ್ತದೆ. ಛಾಯಾಚಿತ್ರ ಪತ್ರಕರ್ತನೊಬ್ಬ ಪರಿಗಣಿಸಬೇಕಾದ ಅಂಶಗಳೆಂದರೆ: ಸರಿಯಾದ ಸಲಕರಣೆಗಳನ್ನು ಆಯ್ಕೆ ಮಾಡಿಕೊಳ್ಳಿ, ಸ್ಪಷ್ಟ, ಸ್ಫುಟವಾದ, ತೀಕ್ಷ್ಣ ಚಿತ್ರ ತೆಗೆಯಿರಿ, ಚಿತ್ರದಲ್ಲಿ ಏನಿರಬೇಕು ಎಂಬುದನ್ನು ಮೊದಲೇ ತೀರ್ಮಾನಿಸಿಕೊಳ್ಳಿ, ಪ್ರತಿ ಚಿತ್ರದಲ್ಲಿಯೂ ಕಥಾವಸ್ತುವಿರಲಿ, ಸನ್ನಿವೇಶದ ಪ್ರಮುಖ ಅಂಶಗಳನ್ನು ಎತ್ತಿ ಹಿಡಿಯಿರಿ, ಅನಾವಶ್ಯಕ ವಿವರಗಳನ್ನು ತೆಗೆದುಹಾಕಿ, ಆಕರ್ಷಕ ಹಾಗೂ ಸಂಪೂರ್ಣ ಶೀರ್ಷಿಕೆ ಬರೆಯಬೇಕು ಮತ್ತು ಎಲ್ಲ ಚಿತ್ರಗಳನ್ನು ಸಂರಕ್ಷಿಸಿ ಇಡಬೇಕು. ಛಾಯಾಚಿತ್ರಕಾರನಿಗೆ ಒಬ್ಬ ಉತ್ತಮ ವರದಿಗಾರನಿಗಿದ್ದಂತೆ ಸುದ್ದಿಯನ್ನು ಗುರುತಿಸುವ ಸಾಮರ್ಥ್ಯ, ಜೊತೆಗೆ ಅವನ ಕ್ಯಾಮೆರಾ ಸದಾ ಸಿದ್ಧವಾಗಿರಬೇಕು. ಅಸಾಮಾನ್ಯ ಸನ್ನಿವೇಶಗಳು, ವಿಷಯಗಳು ಅವನ ಕಣ್ಣಿಗೆ ಬೀಳದೆ ಹೋಗಬಾರದು. ಚಿತ್ರಗಳನ್ನು ತೆಗೆಯುವಾಗ ಏಕತಾನತೆ ತರುವ ಚಿತ್ರಗಳನ್ನು ಯೋಜಿಸಬಾರದು. ಇನ್ನು ಛಾಯಾಚಿತ್ರ ಸಂಪಾದನೆಯ ಬಗ್ಗೆ ಗಮನ ಹರಿಸೋಣ. ಛಾಯಾಚಿತ್ರಗಳಿಲ್ಲದ ಪತ್ರಿಕೆಯನ್ನಾಗಲಿ ನಿಯತಕಾಲಿಕವನ್ನಾಗಲಿ ಕಲ್ಪಿಸಿಕೊಳ್ಳುವುದು ಇಂದು ಸಾಧ್ಯವಿಲ್ಲ. ಆದರೂ ಹಲವು ಭಾರತೀಯ ಪತ್ರಿಕೆಗಳು ಹಾಗೂ ನಿಯತಕಾಲಿಕಗಳಿಗೆ ಈಗಲೂ ಛಾಯಾಚಿತ್ರಗಳ ಬಗೆಗಿನ ತಿಳುವಳಿಕೆ ತೀರಾ ಅತ್ಯಲ್ಪ. ಹಾಗಾಗಿ ಚಿತ್ರ ಬಳಸಿದರೂ ಬಹಳಷ್ಟು ಸಾರಿ ಅದು ಅರ್ಥಪೂರ್ಣವಾಗಿರುವುದಿಲ್ಲ. ಛಾಯಾಚಿತ್ರಕಾರ ಒದಗಿಸಿದ ಉತ್ತಮ ಚಿತ್ರಗಳ ಪರಾಮರ್ಶನೆ, ಗಾತ್ರದ ತೀರ್ಮಾನ ಎಲ್ಲವೂ ಸಂಪಾದಕನ ಜವಾಬ್ದಾರಿ. ಛಾಯಾಚಿತ್ರ ಸಂಪಾದಕ ಈ ದಿಸೆಯಲ್ಲಿ ಪ್ರಮುಖ ವ್ಯಕ್ತಿ. ಛಾಯಾಚಿತ್ರಕಾರನಿಗೆ ಎಲ್ಲ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಬಿಡುವುದು ಸರಿಯಲ್ಲ. ಬೇರೆಯವರ ತೀರ್ಮಾನ
ಅವನಿಗಿಂತ ಉತ್ತಮ ಎಂಬ ಅಂಶ ಛಾಯಾಚಿತ್ರಕಾರನಿಗೆ ಮನದಟ್ಟಾಗಬೇಕು. ಆಯ್ಕೆಯಾದ ಛಾಯಾಚಿತ್ರಗಳನ್ನು ಸಂಪಾದಿಸಲೇಬೇಕಾಗುತ್ತದೆ. ಹಾಗಾಗಿ ಆಕಾರ, ಗಾತ್ರ, ಅದರ ವಸ್ತು ವಿಷಯ ಎಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಚಿತ್ರ ಸಂಪಾದನೆ ಮಾಡಲಾಗುತ್ತದೆ. ಚಿತ್ರ ಸಂಪಾದನೆ ಮಾಡುವಾಗ ಚಿತ್ರದಲ್ಲಿರುವ ಸುದ್ದಿ ಅಂಶಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತದೆ. ಅನಗತ್ಯವೆನಿಸುವ ವಿವರಣೆಗಳು, ವಿಷಯದ ಸುತ್ತಲೂ ಇರುವ ಖಾಲಿ ಜಾಗ, ಚಿತ್ರ ವಿಷಯ ಓದುಗರಿಗೆ ಬೇರೆಯೇ ಅರ್ಥ ಕೊಡುವ ಅಂಶ ಮುಂತಾದವುಗಳನ್ನು ಕತ್ತರಿಸಲಾಗುತ್ತದೆ. ನುರಿತ ಚಿತ್ರ ಸಂಪಾದಕನಿಗೆ ಮಾತ್ರ ಈ ಕಲೆ, ಕುಶಲತೆಗಳು ಸಾಧ್ಯ. ಛಾಯಾಚಿತ್ರ ಸಂಪಾದಕನಾಗಬೇಕಾದರೆ ಮೊದಲು ಆತ ಛಾಯಾಚಿತ್ರಕನಾಗಿ ದುಡಿದ ಅಪಾರ ಅನುಭವ ಇರುವುದು ಒಳಿತು. ಚಿತ್ರಗಳನ್ನು ಕತ್ತರಿಸಬೇಕಾದಾಗ ವಾದ ವಿವಾದಗಳು ಇದ್ದದ್ದೇ. ಬಹುತೇಕ ಛಾಯಾಚಿತ್ರಕಾರರು ಚಿತ್ರವನ್ನು ಕತ್ತರಿಸುವುದು ಸೂಕ್ತವಲ್ಲ ಎಂದು ವಾದಿಸುತ್ತಾರೆ. ಆದರೆ ಕೆಲವೇ ಚಿತ್ರಗಳು ಈ ವಿಚಾರಕ್ಕೆ ಅಪವಾದ ಎನ್ನುವುದನ್ನು ನೆನಪಿಡಿ. ಚಿತ್ರ ಸಂಪಾದನೆ ಚಿತ್ರಗಳನ್ನು ಸೂಕ್ತ ಬಳಕೆಗೆ ಸಿದ್ಧ ಮಾಡುವ ಕಲೆ. ಅನಾವಶ್ಯಕ ವಿವರಗಳನ್ನು ತೆಗೆಯಲೇಬೇಕಾಗುತ್ತದೆ. ಆಗಲೇ ಅದು ಅರ್ಥಪೂರ್ಣ ಎಂಬ ಅಂಶಗಳನ್ನು ಛಾಯಾಚಿತ್ರಕಾರ ಮನಗಾಣಬೇಕು. ಚಿತ್ರಗಾತ್ರದ ಬಗೆಗಿನ ಸಂಪಾದಕನ ತೀರ್ಮಾನ ಅದು ಓದುಗರ ಮೇಲೆ ಬೀರುವ ಪ್ರಭಾವದ ಮೇಲೆ ನೇರವಾಗಿ ಅವಲಂಬಿತವಾಗಿರುತ್ತದೆ. ಎಷ್ಟು ಬೇಕೋ ಅಷ್ಟು ಸ್ಥಳಾವಕಾಶ, ಪ್ರಾಮುಖ್ಯತೆ ಸಿಕ್ಕರೆ ಸಾಕು. ಸ್ಥಳಾವಕಾಶವನ್ನು ಸಿಕ್ಕಾಗ ಅತ್ಯಂತ ಎಚ್ಚರಿಕೆಯಿಂದ ಬಳಸಬೇಕಾಗುತ್ತದೆ. ಇಲ್ಲಿ ಕತ್ತರಿ ಪ್ರಯೋಗ ಒಂದು ಕ್ರಿಯಾತ್ಮಕ, ರಚನಾತ್ಮಕ ಕಾರ್ಯ. ಚಿತ್ರ ದೊಡ್ಡದಾಗಿರಬೇಕು, ಹೀಗಿರಬೇಕು, ಹಾಗಿರಬೇಕು ಎಂಬೆಲ್ಲ ತೀರ್ಮಾನಗಳು ವಾಸ್ತವಿಕ ಅಭಿಪ್ರಾಯಗಳಾಗಿರಲೇಬೇಕು. ಸುದ್ದಿ ವರದಿಗೆ ಚಿತ್ರ ಹೊಂದಿಕೊಳ್ಳಬೇಕಾದರೆ ಪದಗಳು ಮತ್ತು ಚಿತ್ರಗಳು ಒಂದಕ್ಕೊಂದು ಪೂರಕವಾಗಿರುವುದು ಲೇಸು. ಯಾವ ಚಿತ್ರ ಎಲ್ಲಿ ಹೇಗೆ ಪ್ರದರ್ಶನವಾದರೆ ಚೆನ್ನ ಎಂಬುದು ಬಹು ಪ್ರಮುಖವಾದ ಅಂಶ. ಆದರೆ ಯಾವಾಗಲೂ ಗಮನದಲ್ಲಿಟ್ಟುಕೊಂಡು ಚಿತ್ರ ಸಂಪಾದನೆ ಮಾಡಬೇಕಾದ ಅಂಶವೆಂದರೆ ಚಿತ್ರ ಸಂಪಾದನೆ ಛಾಯಾಚಿತ್ರಕಾರನ ಜೀವನ್ಮರಣದ ಪ್ರಶ್ನೆ ಎಂಬುದು. ಆತನ ಹೆಸರಿನ, ಗೌರವದ, ಕೀರ್ತಿಯ ವಿಷಯಗಳೆಲ್ಲವೂ ಈ ಚಿತ್ರಗಳಲ್ಲಿ ಅಡಕವಾಗಿರುತ್ತವೆ. ಕೆಟ್ಟ ಚಿತ್ರ ಸಂಪಾದನೆ ಅವುಗಳನ್ನು ಧೂಳಿಪಟ ಮಾಡಬಹುದು. ಚಿತ್ರಗಳ ಆಯ್ಕೆ ಕೊನೆಗೆ ಸುದ್ದಿ ಬರಹದ ಅಥವಾ ನುಡಿಚಿತ್ರದ ಮಹತ್ವವನ್ನು ಆಧರಿಸಿರುತ್ತದೆ. ಚಿತ್ರ ಸಂಪಾದಕ ಒಂದಕ್ಕಿಂತ ಹೆಚ್ಚು ಚಿತ್ರಗಳನ್ನು ಬಳಸುವ ತೀರ್ಮಾನ ತೆಗೆದುಕೊಂಡಲ್ಲಿ ಅವುಗಳನ್ನು ಚಿತ್ರ ಪ್ರಬಂಧಗಳ ರೂಪದಲ್ಲಿ ಪ್ರಕಟಿಸುವ ಅವಕಾಶವಿರುತ್ತದೆ. ಒಂದು ಅಥವಾ ಎರಡು ಪ್ರಮುಖ ಚಿತ್ರಗಳು ಸುದ್ದಿಯ, ಘಟನೆಯ ಅಥವಾ ನುಡಿಚಿತ್ರದ ವಸ್ತು ವಿಷಯದ ಮುಖ್ಯಾಂಶಗಳನ್ನು ಎತ್ತಿ ಹಿಡಿದರೆ, ಉಳಿದಂತೆ 4ರಿಂದ 8 ಚಿತ್ರಗಳು ಪೂರಕ ಮಾಹಿತಿ ವಿವರಗಳನ್ನು ಒದಗಿಸುವಂತೆ ಅವುಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಛಾಯಾಚಿತ್ರಗಳನ್ನು ಗಮನದಲ್ಲಿಟ್ಟುಕೊಂಡು ಕೂಡ ಪುಟರಚನೆ ಹಾಗೂ ಪುಟ ವಿನ್ಯಾಸದ ಪ್ರಕ್ರಿಯೆಯಲ್ಲಿ ಚಿತ್ರ ಸಂಪಾದಕ ಭಾಗಿಯಾಗಬೇಕಾಗುತ್ತದೆ. ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡುಬರುವ ಸುದ್ದಿ ಚಿತ್ರಗಳ ಸಮರ್ಪಣಾ ಶೈಲಿ ಈಗ ಭಾರತಕ್ಕೂ ಕಾಲಿಟ್ಟಿದೆ. ಸುದ್ದಿ ಚಿತ್ರಗಳ ಸಮರ್ಪಣೆಯಲ್ಲಿ ಹೆಚ್ಚು ಒತ್ತು ನೀಡಲಾಗುತ್ತಿದ್ದು, ಅವುಗಳು ಮುದ್ರಣಗೊಳ್ಳುವ ಗಾತ್ರ ಭಾರಿ ಪ್ರಮಾಣದಲ್ಲಿ ಹಿಗಿದೆ ಎನ್ನಬಹುದು. ಈ ಹೊಸ ಬೆಳವಣಿಗೆಗಳು ದೊಡ್ಡ ಗಾತ್ರದಲ್ಲಿ ಚಿತ್ರಗಳನ್ನು ನೀಡುವುದು ಹಾಗೂ ಬಹುಚಿತ್ರಗಳ ಆಯ್ಕೆಯ ಪ್ರಕ್ರಿಯೆಯನ್ನು ಜಾಗರೂಕತೆಯಿಂದ ಮಾಡುವ ಅವಶ್ಯಕತೆಯನ್ನು, ಸವಾಲನ್ನು ಚಿತ್ರ ಸಂಪಾದಕನ ಮುಂದಿಟ್ಟಿದೆ. ಚಿತ್ರಗಾತ್ರದ ಆಯ್ಕೆಯಲ್ಲಿ ಈ ಹಿಂದೆ ಕಂಡುಬರುತ್ತಿದ್ದ ಪೂರ್ವ ನಿರ್ಧಾರಿತ ಗಾತ್ರಗಳು ಈಗ ಕಂಡುಬರುತ್ತಿಲ್ಲ. ಅಗತ್ಯಕ್ಕೆ ತಕ್ಕಂತೆ ಪ್ರತಿ ಸಾರಿಯೂ ಚಿತ್ರಗಾತ್ರವನ್ನು ಬದಲಿಸಲಾಗುತ್ತಿದೆ. ಮೊದಲು ಚಿತ್ರ ಸಂಪಾದಕರು ಬಳಸುತ್ತಿದ್ದ ಸಾಂಪ್ರದಾಯಿಕ ಚಿತ್ರ ಸಂಪಾದನಾ ವಿಧಾನಗಳು ಹಳೆಯದಾಗಿದ್ದು, ಈಗ ಎಲ್ಲವೂ ಗಣಕಯಂತ್ರ ಆಧಾರಿತ ಪ್ರಕ್ರಿಯೆಗಳ ಮೂಲಕ ಪ್ರಕಟಣೆಗೆ ಸಿದ್ಧಗೊಳ್ಳುತ್ತಿವೆ. ಚಿತ್ರ ಸಂಪಾದನಾ ಕಾರ್ಯ ಛಾಯಾಚಿತ್ರ ಹಾಗೂ ಸಂವಹನ ವೃತ್ತಿ ಕ್ಷೇತ್ರದ ಅತ್ಯುಚ್ಚ ಪರಿಣಿತಿಯನ್ನು ಬೇಡುತ್ತದೆ ಎಂದರೆ ತಪ್ಪಾಗಲಾರದು. ಅಪಾರ ಅನುಭವ ಹಾಗೂ ತಾಳ್ಮೆ ಚಿತ್ರ ಸಂಪಾದಕನೊಬ್ಬನಿಗೆ ಇರಲೇಬೇಕಾಗುತ್ತದೆ. ಚಿತ್ರ ಸಂಪಾದನೆ ಹಾಗೂ ಛಾಯಾಚಿತ್ರ ತೆಗೆಯುವ ಪ್ರಕ್ರಿಯೆಯಲ್ಲಿ ಕೆಲ ಭಿನ್ನತೆಗಳನ್ನು ನಾವು ಗುರುತಿಸಬಹುದು. ಛಾಯಾಚಿತ್ರಕಾರನೊಬ್ಬ ಚಿತ್ರ ತೆಗೆಯುವಾಗಲೇ ಬೇಡವಾದ ಅಂಶಗಳನ್ನು ಬಿಟ್ಟಿರುತ್ತಾನೆ. ಆದರೆ ಚಿತ್ರ ಸಂಪಾದಕ ಇನ್ನೂ ಮುಂದೆ ಹೋಗಿ ಲಭ್ಯವಿರುವ ಚಿತ್ರವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ಚಾಕಚಕ್ಯತೆಯನ್ನು ಹೊಂದಿದವನಾಗಿರುತ್ತಾನೆ. ಛಾಯಾಚಿತ್ರಕಾರನೊಬ್ಬನಿಗೆ ಚಿತ್ರ ತೆಗೆಯುವ ಒಂದಕ್ಕಿಂತ ಹೆಚ್ಚು ಅವಕಾಶಗಳಿದ್ದರೆ ಚಿತ್ರ ಸಂಪಾದಕ ನಿರ್ಬಂಧಗಳಡಿಯಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಛಾಯಾಚಿತ್ರಕಾರನ ಸಂಪಾದನಾ ಪ್ರಕ್ರಿಯೆ ಏನಿದ್ದರೂ ಅದು ಕ್ಯಾಮರಾಕ್ಕೆ ಕೊನೆಗೊಳ್ಳುತ್ತದೆ. ಚಿತ್ರ ಸಂಪಾದಕ ಮುದ್ರಿತ ಚಿತ್ರದಲ್ಲಿಯೂ ತನ್ನ ಕಾರ್ಯವನ್ನು ಮುಂದುವರಿಸಬೇಕಾಗುತ್ತದೆ. ಚಿತ್ರ ಸಂಪಾದಕನ ಆಯ್ಕೆಯ ಅವಕಾಶ ಹಾಗೂ ಸಾಮರ್ಥ್ಯದಿಂದಾಗಿ
ಆತ ಓದುಗರೊಂದಿಗೆ ಸಂವಹಿಸುವ ಪ್ರಮುಖ ವ್ಯಕ್ತಿಯಾಗಿ ಗುರುತಿಸಲ್ಪಡುತ್ತಾನೆ. ಛಾಯಾಚಿತ್ರಕಾರನೇನಿದ್ದರೂ ಘಟನಾವಳಿಯ ಸ್ಥಳದಲ್ಲಿ ಚಿತ್ರ ಸಂಪಾದಕನನ್ನ ಪ್ರತಿನಿಧಿಸುವ ಕಣ್ಣುಗಳಷ್ಟೇ. ದೃಶ್ಯ ಸಂವಹನ ಪ್ರಕ್ರಿಯೆ ಸಂಕೀರ್ಣ ಹಾಗೂ ಚಿತ್ರ ವಿಭಾಗದಲ್ಲಿರುವವರೆಲ್ಲರೂ ಒಂದು ತಂಡವಾಗಿ ಕೆಲಸ ಮಾಡುವ ಅವಶ್ಯಕತೆಯನ್ನ ಬೇಡುತ್ತದೆ. ಛಾಯಾಚಿತ್ರ ಪತ್ರಕರ್ತನೊಬ್ಬ ಸಂಪಾದಕೀಯ ಧ್ಯೇಯ ಧೋರಣೆಗಳನ್ನು ಘಟನಾವಳಿಯ ಸ್ಥಳದಲ್ಲಿ ಮರೆಯಬಾರದು. ಜನರೊಂದಿಗೆ ಸಂವಹಿಸುವ ಪ್ರಕ್ರಿಯೆಯ ಮೇಲೆ ಆತನ ಗಮನ ಕೇಂದ್ರೀಕೃತವಾಗಿರಬೇಕೇ ವಿನಃ ಕ್ಯಾಮೆರಾ ಹಿಡಿದು ಕಲಾತ್ಮಕ ಅಭಿವ್ಯಕ್ತಿಗೆ ಒತ್ತು ನೀಡಿ ಕಾರ್ಯನಿರ್ವಹಿಸಲು ತೊಡಗಬಾರದು. ಆತ ಪ್ರಾಥಮಿಕವಾಗಿ ಒಬ್ಬ ಪತ್ರಕರ್ತ, ಕಲಾವಿದನಲ್ಲ ಎಂಬ ಪರಿಜ್ಞಾನವೂ ಅಗತ್ಯ. ಛಾಯಾಚಿತ್ರ ಪತ್ರಕರ್ತನೊಬ್ಬನ ಧ್ಯೇಯ ಸ್ಪಷ್ಟ ಹಾಗೂ ಸಂವಹನಶೀಲ ಚಿತ್ರಗಳನ್ನು ತೆಗೆಯುವುದು. ಛಾಯಾಚಿತ್ರದ ಜೊತೆಗೆ ಚಿತ್ರ ಶೀರ್ಷಿಕೆಗೆ ಅಗತ್ಯ ವಿವರಗಳನ್ನು ಕಲೆ ಹಾಕುವುದು ಆತನ ಜವಾಬ್ದಾರಿಯೇ. ಛಾಯಾಚಿತ್ರ ತೆಗೆಯುವಾಗಲೇ ಚಿತ್ರಗಾತ್ರ ಹಾಗೂ ಸಮರ್ಪಣಾ ವಿಧಾನಗಳ ಬಗ್ಗೆ ಗಮನ ಹರಿಸುವುದು ಅತ್ಯವಶ್ಯಕ. ಛಾಯಾಚಿತ್ರಕಾರನೊಬ್ಬ ಘಟನಾವಳಿಯೊಂದರ ಅನೇಕ ಚಿತ್ರಗಳನ್ನು ತೆಗೆಯುವುದರಿಂದ ಚಿತ್ರ ಸಂಪಾದಕನ ಅಂತಿಮ ಆಯ್ಕೆಗೆ ಅವಕಾಶ ಕಲ್ಪಿಸಿದಂತಾಗುತ್ತದೆ. ಜೊತೆಗೆ ಸಾಕಷ್ಟು ಪೂರಕ ಮಾಹಿತಿಗಳು ಕೂಡ ಲಭ್ಯವಾಗುತ್ತವೆ. ಛಾಯಾಚಿತ್ರ ಪತ್ರಿಕೋದ್ಯಮದ ಸಂಪೂರ್ಣ ಅರಿವಿರದ ಅನೇಕರು ಚಿತ್ರ ಸಂಪಾದಕನ ಪಾತ್ರ ಹಾಗೂ ಅವಶ್ಯಕತೆಯನ್ನು ಪ್ರಶ್ನಿಸುತ್ತಾರೆ. ಅವರ ವಾದವೆಂದರೆ ಚಿತ್ರ ಸಂಪಾದಕನ ಗಣನೀಯ ಕೊಡುಗೆಯೇನೂ ಇಲ್ಲ ಎನ್ನುವುದು. ಆದರೆ ವಾಸ್ತವವಾಗಿ ವೃತ್ತಿ ಕ್ಷೇತ್ರದಲ್ಲಿ ಗಮನಿಸಿದರೆ ಬಹಳಷ್ಟು ಛಾಯಾಚಿತ್ರಕಾರರು ಸಂವಹನ ಪ್ರಕ್ರಿಯೆ ಹಾಗೂ ಸಂಪಾದಕೀಯ ಧೋರಣೆಗಳನ್ನು, ನಿರೂಪಣೆಗಳನ್ನು ಅರ್ಥ ಮಾಡಿಕೊಳ್ಳುವಷ್ಟು ಸಾಮರ್ಥ್ಯ ಹೊಂದಿಲ್ಲದವರು. ಆದ್ದರಿಂದ ಯಾವುದೇ ಪ್ರತಿಷ್ಠಿತ ಸಂಸ್ಥೆಯು ಚಿತ್ರ ಸಮರ್ಪಣೆಯಲ್ಲಿ ಎಡವಲು ಸಾಧ್ಯವೇ ಇಲ್ಲ. ಹಾಗಾಗಿ ಅನುಭವಿ, ಕುಶಲ ಹಾಗೂ ಸುದ್ದಿ ವಿವೇಚನೆ ಇರುವ ಚಿತ್ರ ಸಂಪಾದಕನ ಸೇವೆ ಅತ್ಯವಶ್ಯಕವಾಗುತ್ತದೆ. ಕಚೇರಿಯಲ್ಲಿ ಕುಳಿತ ಚಿತ್ರ ಸಂಪಾದಕನೊಬ್ಬ ಘಟನಾವಳಿಗಳನ್ನು ದೃಶ್ಯಾತ್ಮಕವಾಗಿ ಕಲ್ಪಿಸಿಕೊಳ್ಳುತ್ತಾನೆ. ಚಿತ್ರಗಳ ಕೋನ, ಹಿನ್ನೆಲೆ ಇತ್ಯಾದಿಗಳು ಆತನ ಮನಸ್ಸಿನಲ್ಲಿ ಮೊದಲೇ ಮೂಡುತ್ತವೆ. ಪ್ರತಿಯೊಂದು ಘಟನೆ ಅಥವಾ ವಿದ್ಯಮಾನದಿಂದ ಚಿತ್ರಸರಣಿ, ಚಿತ್ರ ಪ್ರಬಂಧ ಅಥವಾ ಚಿತ್ರಪುಟಗಳನ್ನು ಹೊರತರಲು ಸಾಧ್ಯವೇ ಎಂಬಿತ್ಯಾದಿಯಾಗಿ ಯೋಚಿಸುತ್ತಾನೆ. ಹಾಗಾಗಿ ಚಿತ್ರ ಸಂಪಾದಕನೊಬ್ಬ ತನ್ನ ಮಹತ್ವ ಮೆರೆಯುತ್ತಾನೆ ಎನ್ನಬಹುದು. ಅನುಭವಿಗಳು ಅಭಿಪ್ರಾಯ ಪಡುವಂತೆ ಉತ್ತಮ ಚಿತ್ರ ಸಂಪಾದಕನೊಬ್ಬ ಸಾಧಾರಣ ಛಾಯಾಚಿತ್ರಕಾರನೊಬ್ಬನನ್ನ ಉತ್ತಮ ಛಾಯಾಚಿತ್ರಕಾರನಾಗಿ ಬಿಂಬಿಸಬಹುದು. ಆದರೆ ಕೆಟ್ಟ ಚಿತ್ರ ಸಂಪಾದಕನೊಬ್ಬ ಅತ್ಯುತ್ತಮ ಛಾಯಾಚಿತ್ರಕಾರನನ್ನು ಅನನುಭವಿಯಂತೆ ಮಾಡುವ ಅಪಾಯವಿದ್ದೇ ಇದೆ. ಛಾಯಾಚಿತ್ರ 1,000 ಪದಗಳಿಗೆ ಸಮನಾಗಿರಬಹುದು. ಆದರೆ ಅನೇಕ ವೇಳೆ ಚಿತ್ರವೊಂದು ಕೆಲ ಪದಗಳ ಬೆಂಬಲವಿಲ್ಲದೆ ಪರಿಪೂರ್ಣ ಮಾಹಿತಿಯನ್ನು ಒದಗಿಸಲು ಸೋಲಬಹುದು. ಈ ಬೆಂಬಲವನ್ನು ಚಿತ್ರ ಶೀರ್ಷಿಕೆಗಳ ರೂಪದಲ್ಲಿ ಓದುಗರಿಗೆ ಒದಗಿಸಲಾಗುತ್ತದೆ. ಚಿತ್ರ ಶೀರ್ಷಿಕೆಗಳು ಚಿತ್ರದೊಡಗೂಡಿ ಬರುವ ಸಂಕ್ಷಿಪ್ತ ಮಾಹಿತಿ. 1-2 ವಾಕ್ಯಗಳಲ್ಲಷ್ಟೇ ಬರೆದಿದ್ದರೂ ಉತ್ತಮವಾಗಿ ಬರೆದ ಶೀರ್ಷಿಕೆಗಳು ಸಂಪೂರ್ಣ ಮಾಹಿತಿ ರವಾನೆಗೆ ಅವಕಾಶ ಕಲ್ಪಿಸುತ್ತವೆ. ನಾನು ಈಗಾಗಲೇ ಹೇಳಿದಂತೆ ಚಿತ್ರ ಶೀರ್ಷಿಕೆಗೆ ಬೇಕಾಗುವ ವಿವರಗಳನ್ನು ಕಲೆ ಹಾಕುವುದು ಛಾಯಾಚಿತ್ರ ಗ್ರಾಹಕನ ಜವಾಬ್ದಾರಿ. ಚಿತ್ರದಲ್ಲಿ ಕಂಡುಬರುವ ವಿವರಗಳ ಬಗ್ಗೆ ಪೂರಕ ಮಾಹಿತಿ, ಸಭೆ ಸಮಾರಂಭಗಳ ಚಿತ್ರವಾದರೆ ಕಂಡುಬರುವ ವ್ಯಕ್ತಿಗಳು, ಅವರ ಭಾಗವಹಿಸುವಿಕೆಯ ಬಗೆಗಿನ ವಿವರಗಳು ಇತ್ಯಾದಿಗಳನ್ನು ತಪ್ಪಿಲ್ಲದಂತೆ ದಾಖಲಿಸಬೇಕಾಗುತ್ತದೆ. ಚಿತ್ರಗಳು ಕೂಡ ಮಾನಹಾನಿಗೆ ಮತ್ತಿತರ ಕಾನೂನು ಕ್ರಮಕ್ಕೆ ಅವಕಾಶ ಮಾಡಿಕೊಡಬಹುದು. ಆದ್ದರಿಂದ ಚಿತ್ರಕಾರ ಎಚ್ಚರಿಕೆ ವಹಿಸುವುದು, ತನ್ನ ಜವಾಬ್ದಾರಿಗಳನ್ನು ಅರಿಯುವುದು ಅವಶ್ಯಕ. ಸಾಮಾನ್ಯವಾಗಿ ಕಂಡುಬರುವ ಶೀರ್ಷಿಕೆ ತಪ್ಪುಗಳೆಂದರೆ ವ್ಯಕ್ತಿಗಳನ್ನು ತಪ್ಪಾಗಿ ಹೆಸರಿಸುವುದು. ಒಬ್ಬರಿಗೊಬ್ಬರು ಹೋಲಿಕೆ ಇರುವ ಭಾವಚಿತ್ರಗಳನ್ನು ಶೇಖರಿಸುವಾಗ ಸರಿಯಾದ ಪೂರಕ ಮಾಹಿತಿಯನ್ನು ಚಿತ್ರದ ಜೊತೆಗೆ ಇಡುವುದು ಉತ್ತಮ ಅಭ್ಯಾಸ. ಇತರ ವರದಿಗಾರರು, ಉಪಸಂಪಾದಕರಂತೆ ಛಾಯಾಚಿತ್ರ ಪತ್ರಕರ್ತನಿಗೂ ನೀತಿ ಸಂಹಿತೆಯ ಹಾಗೂ ಸ್ವಯಂ ನಿಯಂತ್ರಣದ ಬಗ್ಗೆ ತಿಳಿದುಕೊಳ್ಳುವುದು ಅತ್ಯಗತ್ಯ. ಅತ್ಯುತ್ತಮ ಚಿತ್ರಗಳು, ಸುದ್ದಿ ಮೌಲ್ಯವಿರುವ ಚಿತ್ರಗಳು ಅವಶ್ಯಕವಾದರೂ ನೀತಿ ಸಂಹಿತೆಗಳನ್ನು ಮೀರಿ ವರ್ತಿಸುವುದು ಅಕ್ಷಮ್ಯ. ಅಪಘಾತಗಳು, ಪ್ರಕೃತಿ ವಿಕೋಪಗಳು, ಸಂಕಟದ ಸನ್ನಿವೇಶಗಳು, ಸಾವು, ಹಿಂಸಾತ್ಮಕ ಘಟನಾವಳಿಗಳು ಮುಂತಾದವುಗಳ ಚಿತ್ರ ತೆಗೆಯುವಾಗ ಛಾಯಾಚಿತ್ರ ಪತ್ರಕರ್ತ ಪರಿಜ್ಞಾನದಿಂದ ವರ್ತಿಸುವುದು ಅವಶ್ಯಕ. ಅಂತಹ ಪರಿಸ್ಥಿತಿಗಳಲ್ಲಿ ಅಡೆತಡೆಗಳನ್ನುಂಟು ಮಾಡುವ, ಕ್ರಿಯೆಯಲ್ಲಿ ಭಾಗಿಯಾದ ಜನರಿಗೆ ನೋವುಂಟು ಮಾಡುವ, ಅಸಭ್ಯವೆನಿಸುವ ಯಾವುದೇ ಕಾರ್ಯವನ್ನು ಮಾಡಬಾರದು. ಹಾಗೆಯೇ ತೆಗೆಯಲ್ಪಟ್ಟ ಚಿತ್ರಗಳನ್ನು ಕೀಳು ಅಭಿರುಚಿಯಿಂದ ಬಿಂಬಿಸಬಾರದು. ಸುದ್ದಿ ಬರಹಗಳಿಗಿಂತಲೂ ಚಿತ್ರಸುದ್ದಿಗಳು ಬಹಳ ಗಾಢ ಭಾವನೆಗಳನ್ನು ಮತ್ತು ಪ್ರತಿಕ್ರಿಯೆಗಳನ್ನು ಓದುಗರಲ್ಲಿ ತರುವುದರಿಂದ ಎಚ್ಚರಿಕೆ ವಹಿಸುವುದು ಅತ್ಯಗತ್ಯ. ದುರಂತಗಳ, ದಾರುಣ ಸನ್ನಿವೇಶಗಳ ಚಿತ್ರಗಳನ್ನು
ಬಹಳಷ್ಟು ಓದುಗರು ಜೀರ್ಣಿಸಿಕೊಳ್ಳಲಾರರು. ಉದಾಹರಣೆಗೆ, ಅಪರಾಧ ವಿವರಗಳನ್ನು ನೀಡುವ ಉತ್ಸಾಹದಲ್ಲಿ ಹಿಂಸೆಯನ್ನು ವೈಭವೀಕರಿಸುವ, ಮಾದಕತೆಯನ್ನು ಎತ್ತಿ ಹಿಡಿಯುವ ಅನೇಕ ಚಿತ್ರಗಳನ್ನು ನಾವು ಕಾಣಬಹುದು. ದೇಹದಿಂದ ಬೇರ್ಪಟ್ಟ ರುಂಡ, ಅಪಘಾತದಲ್ಲಿ ಛಿದ್ರಗೊಂಡ ಮಗುವಿನ ದೇಹ, ನೇಣು ಬಿಗಿದುಕೊಂಡ ಬಾಲೆಯ ಮುಖದ ಕ್ಲೋಸಪ್, ಮಾನಸಿಕವಾಗಿ ಅಸ್ವಸ್ಥಳಾದ ಹೆಣ್ಣಿನ ಅರೆಬೆತ್ತಲೆ ಚಿತ್ರಣ ಮುಂತಾದವುಗಳು ಪ್ರಕಟಣೆಗೆ ಆಯ್ಕೆ ಮಾಡುವಂತಹ ಚಿತ್ರಗಳಲ್ಲ. ಅದೇ ವಸ್ತುವಿಷಯದ ಬಗ್ಗೆ ಜಾಣ್ಮೆಯಿಂದ ಸಮರ್ಪಿಸಲಾದ ಚಿತ್ರಗಳು ಜನರಲ್ಲಿ ಉತ್ತಮವಾದ ಪ್ರತಿಕ್ರಿಯೆಯನ್ನು ಪಡೆಯಲು ಸಾಧ್ಯ ಮಾಡುತ್ತವೆ. ಪ್ರಿಯ ವಿದ್ಯಾರ್ಥಿಗಳೇ, ಇದುವರೆಗೂ ನೀವು ಛಾಯಾಚಿತ್ರ ಪತ್ರಿಕೋದ್ಯಮ ಹಾಗೂ ಛಾಯಾಚಿತ್ರ ಸಂಪಾದನೆಯ ಬಗ್ಗೆ ತಿಳಿದುಕೊಂಡಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಸಂಪಾದಕೀಯ ಬರಹಗಳ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ. ಭವ್ಯ ರಾಷ್ಟ್ರದ ನಿರ್ಮಾಣ ಜ್ಞಾನವಾಣಿಯ ಸಂಕಲ್ಪ. ಭವ್ಯ ರಾಷ್ಟ್ರದ ನಿರ್ಮಾಣ